ಈ ಫೆಬ್ರವರಿ 2026 ಮಾಸದ ವಿಶೇಷತೆ ಏನೆಂದರೆ ಗುರುಗ್ರಹ ಮಿಥುನ ರಾಶಿಯಲ್ಲಿ ವಕ್ರ ಸಂಚಾರದಲ್ಲಿ ಮುಂದುವರಿಯಲಿದೆ. ಅದೇ ರೀತಿ ಕುಂಭ ರಾಶಿಯಲ್ಲಿ ರವಿ, ಕುಜ, ಬುಧ ಮತ್ತು ರಾಹುಗ್ರಹಗಳ ಸಂಗಮವಾಗಲಿದೆ. ಅಂದರೆ ಒಟ್ಟು 4 ಗ್ರಹಗಳ ಸಂಗಮ. ಮೊದಲನೆಯದಾಗಿ ನಿಮ್ಮ ಸ್ನೇಹಿತರು, ಕುಟುಂಬ ಮತ್ತು ಹಣಕಾಸಿನಿಂದ ಒತ್ತಡಗಳನ್ನು ಅನುಭವಿಸುತ್ತೀರಿ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ತಾವೆಲ್ಲ ಪ್ರೀತಿ ಮತ್ತು ವಿಶ್ವಾಸದಿಂದ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಈ ಚಾನಲ್ನಲ್ಲಿ ನಾನು ಹಲವಾರು ವರ್ಷಗಳಿಂದ ಕಲಿತ ಜ್ಯೋತಿಷ್ಯದ ವಿಷಯಗಳನ್ನು ಪ್ರತಿಯೊಂದು ಮಾಸದಲ್ಲಿ ಗ್ರಹಗಳ ಬದಲಾವಣೆ ಮತ್ತು ಬೇರೆ ಬೇರೆ ನಕ್ಷತ್ರಗಳಲ್ಲಿ ಸಂಚಾರದಿಂದ ಉಂಟಾಗುವ ಬದಲಾವಣೆಗಳನ್ನು ತಮ್ಮ ಮುಂದೆ ತರಲು ಪ್ರಯತ್ನಿಸುತ್ತಿದ್ದೇನೆ. ಈ ವಿಷಯಗಳನ್ನು ತಾವು ಅರ್ಥ ಮಾಡಿಕೊಂಡು ತಮಗೆ ಇಷ್ಟವಾದರೆ ಈ ಚಾನಲನ್ನು ತಮ್ಮ ಬಂಧು ಮಿತ್ರರಿಗೂ ಮತ್ತು ಸ್ನೇಹಿತರಿಗೂ ಶೇರ್ ಮಾಡಿ ಅವರೂ ಸಹ ಈ ಚಾನಲ್ಗೆ ಚಂದಾದಾರರಾಗಲು ತಾವು ಪ್ರೋತ್ಸಾಹ ನೀಡಬೇಕೆಂದು ಕೋರುತ್ತಿದ್ದೇನೆ. ಈ ಮಾಸದಲ್ಲಿ ಬದಲಾವಣೆ ತರುವ ದಿನಾಂಕಗಳು 4, 6, 8, 11, 13, 15, 16, 19, 22 ಮತ್ತು 24. ಈ ದಿನಾಂಕಗಳಲ್ಲಿ 4, 13 ಮತ್ತು 24 ಬಹಳ ಮುಖ್ಯವಾದವು. ಈ ಫೆಬ್ರವರಿ 2026 ಮಾಸದ ವಿಶೇಷತೆ ಏನೆಂದರೆ ಗುರುಗ್ರಹ ಮಿಥುನ ರಾಶಿಯಲ್ಲಿ ವಕ್ರ ಸಂಚಾರದಲ್ಲಿ ಮುಂದುವರಿಯಲಿದೆ. ಅದೇ ರೀತಿ ಕುಂಭ ರಾಶಿಯಲ್ಲಿ ರವಿ, ಕುಜ, ಬುಧ ಮತ್ತು ರಾಹುಗ್ರಹಗಳ ಸಂಗಮವಾಗಲಿದೆ. ಅಂದರೆ ಒಟ್ಟು 4 ಗ್ರಹಗಳ ಸಂಗಮ. ಕಳೆದ ಬಾರಿಯ ವಿಡಿಯೋಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದೆ. ಈಗ ಗುರುಗ್ರಹ ವಕ್ರ ಸಂಚಾರದಲ್ಲಿರುವುದು ಹಾಗೂ 4 ಗ್ರಹಗಳು ಕುಂಭ ರಾಶಿಯಲ್ಲಿ ಸಂಗಮವಾಗಿರುವುದು, ಈ 2 ವಿಷಯಗಳಿಂದ ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಬರುತ್ತದೆ ಎಂಬುದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೆಯದಾಗಿ ನಿಮ್ಮ ಸ್ನೇಹಿತರು, ಕುಟುಂಬ ಮತ್ತು ಹಣಕಾಸಿನಿಂದ ಒತ್ತಡಗಳನ್ನು ಅನುಭವಿಸುತ್ತೀರಿ. ಜನಗಳ ಮಧ್ಯೆ ಹಾಗೂ ದೇಶಗಳ ಮಧ್ಯೆ ಸಂಘರ್ಷಗಳು ಇನ್ನೂ ಉಲ್ಬಣವಾಗುವ ಸಾಧ್ಯತೆ ಇದೆ. ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಲಿವೆ. ಅಹಂಕಾರದ ಘರ್ಷಣೆಗಳು ಎಂದು ನಾವು ಕರೆಯಬಹುದು. ಸಂಬಂಧಗಳಲ್ಲಿ ಬಿರುಕು ಕಾಣಿಸಲಿದೆ. ಅಧಿಕಾರಕ್ಕಾಗಿ ಒತ್ತಡಗಳು ಹೆಚ್ಚಾಗುತ್ತವೆ. ಈ ಅವಧಿಯಲ್ಲಿ ಮಾತುಗಳು ಬಹಳ ತೀಕ್ಷ್ಣವಾಗಿ ಮತ್ತು ಆಕ್ರಮಣಕಾರಿಯಾಗಿ ಇರುತ್ತವೆ. ಅಪಘಾತಗಳು ಹೆಚ್ಚಾಗಬಹುದು. ನೀವು ಯಾವುದಾದರೂ ಒಂದು ಕಾರ್ಯಕ್ಕೆ ಕೈ ಹಾಕಿದರೆ ಅದರಲ್ಲಿ ವಿಳಂಬಗಳು ಜಾಸ್ತಿ ಆಗುತ್ತವೆ. ಈ ಅವಧಿಯಲ್ಲಿ ಒಟ್ಟಾರೆಯಾಗಿ ನಾಯಕತ್ವದ ಕೊರತೆ ಕಂಡುಬರಲಿದೆ. ನಿಮ್ಮ ಜೀವನದ ಬಗ್ಗೆ ವಿಭಿನ್ನ ದೃಷ್ಟಿಕೋನಗಳನ್ನು ಕಂಡುಕೊಳ್ಳುತ್ತೀರಿ. ಈ ಅವಧಿಯಲ್ಲಿ ಹಳೆಯ ರೀತಿ ಯೋಚಿಸುವುದನ್ನು ಬಿಟ್ಟು ಹೊಸ ರೀತಿ ಯೋಚಿಸಿ ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ಈಗ ಕಳೆದ ಮಾಸಗಳಲ್ಲಿ ನಾನು ತಿಳಿಸಿದ ದಿನಾಂಕಗಳಂದು ಅಥವಾ ಆ ದಿನಾಂಕಗಳ ನಂತರ
ಆದ ಬದಲಾವಣೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಡಿಸೆಂಬರ್ 20ರಂದು ಅಸ್ಸಾಂನಲ್ಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿಗೆ ಸಿಲುಕಿ 7 ಆನೆಗಳು ದುರ್ಮರಣ ಹೊಂದಿರುವುದು. ಚಿತ್ರದುರ್ಗದ ಬಳಿ ಡಿಸೆಂಬರ್ 25ರಂದು ಬಸ್ ದುರಂತವಾಗಿ ಬಸ್ ಅಪಘಾತದಿಂದ 6 ಜನ ಮೃತಪಟ್ಟಿರುವುದು. ಇಲ್ಲಿ ಒಂದು ವಿಶೇಷವೇನೆಂದರೆ, ಈ ಸೀಬರ್ಡ್ ಟ್ರಾನ್ಸ್ಪೋರ್ಟ್ ರವರ ಬಸ್ ಪ್ರವಾಸಕ್ಕಾಗಿ ಮುಂದೆ ಹೋಗುತ್ತಿದ್ದ ಬಸ್ಸನ್ನು ಹಿಂಬಾಲಿಸಿಕೊಂಡು ಬಂದು ಓವರ್ಟೇಕ್ ಮಾಡಿ ಮುಂದೆ ಹೋಗಿ ಅಪಘಾತಕ್ಕೀಡಾಗಿರುವುದು. ಈ ಸೀಬರ್ಡ್ ಬಸ್ ಓವರ್ಟೇಕ್ ಮಾಡಿಲ್ಲ ಅಂದರೆ ಶಾಲಾ ಪ್ರವಾಸದಲ್ಲಿದ್ದ ಮಕ್ಕಳ ಬಸ್ ಅಪಘಾತಕ್ಕೀಡಾಗುವ ಸಂಭವ ಇತ್ತು. ಇದನ್ನ ಅರ್ಥ ಮಾಡಿಕೊಳ್ಳಿ. ನಂತರ ಕ್ರಿಕೆಟ್ ವಿಷಯಕ್ಕೆ ಬಂದಾಗ, ಕರ್ನಾಟಕ ತಂಡ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಜಾರ್ಖಂಡ್ ವಿರುದ್ಧ ಡಿಸೆಂಬರ್ 23ರಂದು 413 ರನ್ಗಳ ಬೃಹತ್ ಮೊತ್ತವನ್ನು ಚೇಸ್ ಮಾಡಿ ಪಂದ್ಯವನ್ನು ಗೆದ್ದಿದ್ದು. ಆದರೆ 15 ಜನವರಿ 2026ರಂದು ಸೆಮಿಫೈನಲ್ನಲ್ಲಿ ವಿದರ್ಭ ವಿರುದ್ಧ ಸೋತು ಟೂರ್ನಿಯಿಂದ ಹೊರಬಿದ್ದಿದೆ. ವೆನೆಜುವೆಲಾ ದೇಶದ ಅಧ್ಯಕ್ಷರಾದ ನಿಕೋಲಸ್ ಮಡುರೋ ಅವರನ್ನ ಅಮೆರಿಕದ ಸೈನ್ಯ ಅಪಹರಣ ಮಾಡಿ ತಮ್ಮ ದೇಶಕ್ಕೆ ಕೊಂಡೊಯ್ದು ಅಲ್ಲಿಯ ಬಂದಿಖಾನೆಯಲ್ಲಿ ಬಂಧಿಸಿಟ್ಟಿರುವುದು. ನಂತರ ಇರಾನ್ ದೇಶದಲ್ಲಿ ಆ ದೇಶದ ಮಿಲಿಟರಿಯೇ 12,000ಕ್ಕೂ ಹೆಚ್ಚು ದಿನಗಳ ಮಾರಣ ಹೋಮವನ್ನು ಮಾಡಿರುವುದು. ಇದನ್ನು ತಾವು ಕೂಲಂಕುಷವಾಗಿ ಪರಿಶೀಲಿಸಿಕೊಳ್ಳಿ. ಈ ಎಲ್ಲ ಅವಘಡಗಳು ಗುರುವಿನ ವಕ್ರ ಸಂಚಾರ ಮತ್ತು 4 ಗ್ರಹಗಳ ಸಂಗಮದಿಂದ ನಡೆಯುತ್ತಿದೆ ಎಂಬುದನ್ನು ತಾವು ಅರ್ಥ ಮಾಡಿಕೊಳ್ಳಿ. ಇನ್ನು ಸ್ಟಾಕ್ ಮಾರ್ಕೆಟ್ ವಿಷಯಕ್ಕೆ ಬಂದರೆ, ನಿಫ್ಟಿ ಬಗ್ಗೆ ನಾನು ತಿಳಿಸಿದ ದಿನಾಂಕಗಳಂದು ಆದ ಬದಲಾವಣೆಗಳನ್ನು ತಿಳಿದುಕೊಳ್ಳೋಣ. ಡಿಸೆಂಬರ್ 29, 2025ರಂದು ನಿಫ್ಟಿ 25,920 ಲೋ ಟಚ್ ಮಾಡಿತ್ತು. 30 ಡಿಸೆಂಬರ್ 2025ರಂದು 25,878 ಅಂಕಗಳ ಲೋ ಟಚ್ ಮಾಡಿದೆ. 5 ಜನವರಿ 2026ರಂದು 26,373 ಅಂಕಗಳ ಹೈ ಟಚ್ ಮಾಡಿದೆ. 7 ಜನವರಿ 2026ರಂದು 26,067 ಅಂಕಗಳ ಲೋ ಟಚ್ ಮಾಡಿದೆ. ಜನವರಿ 12, 2026ರಂದು 25,313 ಅಂಕಗಳ ಹೈ ಟಚ್ ಮಾಡಿ 25,473 ಅಂಕಗಳ ಲೋ ಟಚ್ ಮಾಡಿದೆ. ಆ ದಿನ 340 ಅಂಕಗಳ ಏರಿಳಿತ ಕಂಡಿದೆ. 13 ಜನವರಿ 2026ರಂದು 25,899 ಅಂಕಗಳ ಹೈ ಟಚ್ ಮಾಡಿ 25,603 ಅಂಕಗಳ ಲೋ ಟಚ್ ಮಾಡಿದೆ. ಆ ದಿನ 296 ಅಂಕಗಳ ಏರಿಳಿತ ಕಂಡಿದೆ. 16 ಜನವರಿ 2026ರಂದು ಓಪನ್ ಈಸ್ ಈಕ್ವಲ್ ಟು ಕ್ಲೋಸ್ ಆಗಿ ಹೊರಹೊಮ್ಮಿದೆ. ಆ ದಿನ 25,873 ಅಂಕಗಳ ಹೈ ಟಚ್ ಮಾಡಿ 25,662 ಅಂಕಗಳ ಲೋ ಟಚ್ ಮಾಡಿದೆ. ಅಂದರೆ 16 ಜನವರಿ 2026ರಂದು 211 ಅಂಕಗಳ ಏರಿಳಿತ ಕಂಡಿದೆ. ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು ಸಿಗುವ ಸಂಭವ ಇದೆ.
ನಿಮಗೆ ಬರಬೇಕಾದ ಇನ್ಶೂರೆನ್ಸ್ ಹಣ ಕೈ ಸೇರಲಿದೆ. ನಿಮ್ಮ ವಿದೇಶದಲ್ಲಿನ ಹಣಕಾಸಿನ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣುತ್ತೀರಿ. ನಿಮ್ಮ ವ್ಯಕ್ತಿತ್ವ ಮತ್ತು ಬುದ್ಧಿಶಕ್ತಿ ಈ ಅವಧಿಯಲ್ಲಿ ಚೆನ್ನಾಗಿರಲಿದೆ. ನಿಮ್ಮ ಹಾಸ್ಟೆಲ್ನಲ್ಲಿರುವ ಮಕ್ಕಳು ಯಶಸ್ಸನ್ನು ಕಾಣುತ್ತಾರೆ. ನಿಮ್ಮ ಸ್ನೇಹಿತರು, ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳಿಂದ ನಿಮಗೆ ಉತ್ತಮ ಸಹಾಯ ಸಹಕಾರ ಸಿಗಲಿದೆ. ನಿಮ್ಮ ಮನೆಯಲ್ಲಿ ಶಾಂತವಾದ ವಾತಾವರಣ ಇರಲಿದೆ. ನಿಮ್ಮ ಸಂಗಾತಿಯ ಜೊತೆ ಉತ್ತಮ ಸಂಬಂಧವನ್ನು ಹೊಂದುತ್ತೀರಿ. ನಿಮ್ಮ ಮಕ್ಕಳಿಗೆ ಉತ್ತಮ ಆರೋಗ್ಯ ಕಂಡುಬರಲಿದೆ. ನೀವು ಪ್ರಯಾಣದಲ್ಲಿ ಆದಷ್ಟು ಹುಷಾರಾಗಿರಿ. ಅಪಘಾತವಾಗುವ ಸಂಭವ ಇದೆ. ನಿಮ್ಮ ಸಾರ್ವಜನಿಕ ಗೌರವ, ಹೆಸರು ಮತ್ತು ಖ್ಯಾತಿಗೆ ಕುಂದು ಬರುವ ಸಂಭವ ಇದೆ. ನೀವು ರಾಜಕೀಯದಲ್ಲಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಷ್ಟಕರವಾಗಲಿದೆ. ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಜನನ ಅಥವಾ ಮದುವೆಯಿಂದ ಸದಸ್ಯರ ಸೇರ್ಪಡೆ ಆಗುವುದಿಲ್ಲ. ನೀವು ಬಂಗಾರದ ಒಡವೆಗಳನ್ನು ತೆಗೆದುಕೊಳ್ಳಬೇಕೆಂದರೂ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ನಿಮ್ಮ ಸ್ಟಾಕ್ ಮತ್ತು ಶೇರ್ ವ್ಯವಹಾರ ನಷ್ಟ ಹೊಂದುವ ಸಂಭವ ಇದೆ. ಹುಷಾರಾಗಿರಿ. ನಿಮ್ಮ ಮದುವೆ ನಿಶ್ಚಯ ನಿಧಾನವಾಗಲಿದೆ. ನೀವು ನಿಮ್ಮ ವ್ಯವಹಾರದಲ್ಲಿ ಪಾಲುದಾರಿಕೆ ಮಾಡುತ್ತಿದ್ದರೆ ಪಾಲುದಾರರ ಜೊತೆ ಜಾಗೃತವಾಗಿ ವ್ಯವಹಾರ ಮಾಡಿ. ನಿಮ್ಮ ಕೋರ್ಟ್ ವ್ಯಾಜ್ಯಗಳು ಮತ್ತು ದಾವೆಗಳ ಯಶಸ್ಸು ನಿಧಾನವಾಗಲಿದೆ. ನೀವು ಕಾಂಟ್ರಾಕ್ಟ್ ಮಾಡುತ್ತಿದ್ದರೆ ಲಾಭ ಕಡಿಮೆ ಇರಲಿದೆ. ನಿಮ್ಮ ಪ್ರಯಾಣಗಳು ಕಿರಿಕಿರಿಯಿಂದ ಕೂಡಿರುತ್ತವೆ. ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ಮಾಡಬೇಕೆಂದಿದ್ದರೆ ಅದು ನಿಧಾನವಾಗಲಿದೆ. ನೀವು ಈ ಅವಧಿಯಲ್ಲಿ ಸಮಾಜದಲ್ಲಿ ಮುಕ್ತವಾಗಿ ಬೆರೆಯುವುದಿಲ್ಲ. ನೀವು ವೃತ್ತಿಯಲ್ಲಿ ಬಡ್ತಿ ಅಥವಾ ನೇಮಕಾತಿಗಾಗಿ ಯತ್ನಿಸುತ್ತಿದ್ದರೆ ಅದು ನಿಧಾನವಾಗಲಿದೆ. ನೀವು ವರ್ಗಾವಣೆಗಾಗಿ ಯತ್ನಿಸಿದರೂ ಸಹ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ನೀವು ಬೇಡವಾದ ಸಾಲ ಮತ್ತು ವ್ಯಾಜ್ಯಗಳಲ್ಲಿ ಸಿಲುಕಿಕೊಳ್ಳಬಹುದು. ಹುಷಾರಾಗಿ ವ್ಯವಹಾರ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲ ವಂದನೆಗಳು. ಈ ವಿಡಿಯೋದಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ. ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೋರುತ್ತಿದ್ದೇನೆ. ವಂದನೆಗಳು.